ಆತ್ಮೀಯ ಬಂಧುಗಳೇ, ಹೇಗಿದ್ದಾರೆ ಎಲ್ಲರೂ? ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡಿರ್ಬೋದು, ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ತಮ್ಮನ ಹೆಸರು ಬಂದು ಮೂಲತಃ ಮಹೇಶ್ ಅಂತ. ಇವ್ರನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾದರೂ ಕಡೆ ಒಂದು ಕಡೆ ನೋಡಿರ್ತೀರ. ಬಟ್ ಇವರು ಕೂಡ ಸ್ಯಾಂಡಲ್ವುಡಲ್ಲಿ ನಟ ಆಗಬೇಕು ಅಂತ ಕೂಡ ಆಸೆ ಇದ್ದವರು. ಬಟ್ ಏನಾಗ್ತಾರೆ ಮುಂದೆ ಅವ್ರದ್ದು ಕೂಡ ಸ್ವಲ್ಪ ಲೈಫ್ ತಿಳ್ಕೊಳ್ಳೋಣ. ಬಟ್ ಆದರೂ ಕೂಡ ಅವರು ಏನೋ ಒಂದು 4 ಕೋಟಿ ದುಡ್ಡನ್ನು ಹಾಳು ಮಾಡಿಬಿಟ್ರು ನಮ್ಮ ಗಣೇಶ್ ಸರ್ದು ಕೂಡ ಅಂತ ಕೇಳ್ಪಟ್ಟು. ಬಟ್ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೆ ಇರಲಿ. ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ನೋಡಿ ಗೆಳೆಯರೇ, ಅಣ್ಣನ ಮಾತು ಕೇಳದೆ ಬಣ್ಣ ಹಚ್ಚಿ 4 ಕೋಟಿ ಕಳ್ಕೊಂಡ ತಮ್ಮ ಅಂತಂದರೆ ಅದು ಇವರೇ, ಮಹೇಶ್ ಅಂತ ಇವರ ಹೆಸರು ಮೂಲತಃ. ನೋಡಿ, ಗೋಲ್ಡನ್ ಸ್ಟಾರ್ ತಮ್ಮ ಮಹೇಶನ ಗೋಲ್ಮಾಲ್ ಹೇಗಿತ್ತು ಅಂತಂದರೆ, ಅಣ್ಣ ಏನೋ ಸ್ವಂತ ಬುದ್ಧಿ ಮಾತಿಂದ ಬೇಡ ನಿಜವಾಗ್ಲೂ ಈ ಥರ ಬಿಸ್ನೆಸ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡ ಅಂತೆಲ್ಲ ತುಂಬ ಬುದ್ಧಿವಾದ ಹೇಳಿದ್ರಂತೆ. ಬಟ್ ಆದರೂ ಕೂಡ ಅಣ್ಣನ ಮಾತು ಕೇಳದೆ ಅಣ್ಣಂದ ಸ್ವತಃ ಅವ್ರ ಹತ್ರನೇ ಕೂಡ ದುಡ್ಡನ್ನು ಸಾಲ ಮಾಡಿ ಬಿಸ್ನೆಸ್ ಮಾಡಿ ಲಾಸ್ ಮಾಡ್ಕೊಂಡಂತೆ ಅಂತ ಕೂಡ ಒಂದು ಸುದ್ದಿ ಹರಿದಾಡ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಏನು ಲಾಸ್ ಮಾಡಿಕೊಂಡ್ರು, ಏನು ಬಿಸ್ನೆಸ್ ಮಾಡಿದ್ರು ಅಂತ ಕೂಡ ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಗಣೇಶ್ ಅವರ ಒಂದು ಕುಟುಂಬದಿಂದ ಕೇವಲ ಮಹೇಶ್ ಅಂತ ಮಾತ್ರವಲ್ಲ, ಕಿರಿಯ ಸಹೋದರ ಸೂರಜ್ ಕೃಷ್ಣ ಅಂತ ಕೂಡ ನಾನೇ ರಾಜ ಅಂತಕ್ಕಂಥ ಒಂದು ಎಂಬ ಸಿನಿಮಾದಲ್ಲಿ ಕೂಡ ಮೂಲಕ ಅದೃಷ್ಟ ಪರೀಕ್ಷೆ ಕೂಡ ಹಿಡಿದಿದ್ರಂತೆ ಅವರು. ಬಟ್ ಆದರೆ ಆ ಸಿನಿಮಾ ಸೋತಿದ್ರಿಂದ ಅವರು ಚಿತ್ರರಂಗದಿಂದ ದೂರ ಸರಿದು ಹೀಗೆ ಮತ್ತೆ ಬೇರೆ ಕೆಲಸ ಮಾಡ್ತಾ ಇದ್ದಾರೆ. ಈ ಸ್ಟೋರಿ ನೋಡಿ ಏನಂತಂದರೆ, ಮತ್ತೆ ಈಗ ಬೇರೆ ಕೆಲಸ ಮಾಡ್ಕೊಂಡಿದ್ದಾರೆ. ಬಟ್ ಏನಂತಂದರೆ, ಹೋಗ್ತಾ ಎಲ್ಲಿ ಹೋಗುತ್ತೆ ಈ ಮಾತು ಅಂತಂದರೆ, ಗಣೇಶ್ರವರ ತಮ್ಮ ಹಾಕಿ ಕೊಟ್ಟ ಬಿಸ್ನೆಸ್ಸು ಗಣೇಶ್ರವರು ಏನೋ ಬಿಸ್ನೆಸ್ ಹಾಕೊಟ್ಬಿಡ್ತಾರೆ, ಇಲ್ಲ ಅಂತಲ್ಲ. ನೋಡಿ, ಗೋಲ್ಡನ್ ಸ್ಟಾರ್ ಗಣೇಶ್ರವರಿಗಾಗಲೇ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ನಟರಾಗಿ ಮಿಂಚ್ತಾ ಇದ್ದಾರೆ ಅಂತ ಕೇಳ್ಬೋದು. ಗಣೇಶ್ರವರ ಸಹೋದರ ಮಹೇಶ್ ಕೂಡ ಚಂದನವನಕ್ಕೆ ಕಾಲಿಟ್ಟ ನಟರಾಗಿ ಎಂಟ್ರಿ ನೀಡಿದರು. ಬಟ್ ಏನೋ ಅಷ್ಟೇನು ಬೆಳೀತಾ ಇಲ್ಲ. ಬಟ್ ಆದರೆ ಯಶಸ್ಸು ಮಾತ್ರ ಸಿಕ್ಕಲಿಲ್ಲ ಅವ್ರಿಗೆ. ಬಟ್ ಆದರೆ ನಮಕ್ ಹರಾಮ್ ಎಂಬ ಸಿನಿಮಾ ಮೂಲಕ ಮಹೇಶ್ ಬಣ್ಣದ ಲೋಕಕ್ಕೆ ಬಂದಿದ್ರಂತೆ. ಅದರ ಬಳಿಕ 2-3 ಸಿನಿಮಾ ಮಾಡಿದ್ರು ಅಂತ ಕೂಡ ಪ್ರಯತ್ನ ಆಗಲಿಲ್ಲ ಅಂತ ಕೂಡ ಕೇಳ್ಕೊಂಡ್ರು. ನೋಡಿ, ಮಗ್ಗಿ ಪುಸ್ತಕ ಎಂಬ ಚಿತ್ರದಲ್ಲಿ ನೆಗೆಟಿವ್ ರೋಲ್ ಮಾಡಿದ್ರಂತೆ ಅವರು, ಮಗ್ಗಿ ಪುಸ್ತಕ ಅಂತ ಸಿನಿಮಾದಲ್ಲಿ. ಬಟ್ ಏನಂತಂದರೆ, ಮುಂದೆ ಏನಾಗುತ್ತೆ ಅಂತಂದರೆ, ಅವ್ರ ತಮ್ಮ ಸಿನಿಮಾದಲ್ಲಂತೂ ಸಕ್ಸಸ್ ಸಿಗಲಿಲ್ಲ. ನೋಡಿ, ಸಿನಿಮಾದಲ್ಲಂತೂ ನಟ ಆಗೋಕ್ಕೆ ಹೀರೋ ಆಗೋಕ್ಕೆ ಅವರು ಲಾಯಕ್ ಆಗಲಿಲ್ಲ. ಮುಂದೆ ಏನಾದರೂ ಒಂದು ಸ್ವಂತ ಬಿಸ್ನೆಸ್ ಆದರೂ ಮಾಡೋಣ ಅಂತ ಕೂಡ ತನ್ನ ಸ್ವಂತ ಏನೋ ಒಂದು ಐಡಿಯಾದಿಂದ ಮುಂದೆ ಏನೋ ಮಾಡಬೇಕು ಅಂತ ಕೂಡ ಗಣೇಶ್ ಅವರ ಹತ್ರ ಒಂದು 4 ಕೋಟಿ ದುಡ್ಡನ್ನು ಈಸ್ಕೋತಾರೆ ಸ್ವತಃ ಅವರೇ ಕೂಡ. ಅಂದರೆ ಎಷ್ಟೇ ಬುದ್ಧಿ ಹೇಳಿದ್ರು ಕೂಡ ಕೇಳಲ್ಲ. ಬಿಸ್ನೆಸ್ ಅಂದರೆ ತುಂಬ ಅಷ್ಟು ಈಸಿ ಅಲ್ಲ. ಅಂದರೆ ನೋಡಿ, ಬಿಸ್ನೆಸ್ ಅಂದರೆ ಅಷ್ಟು ಈಸಿ ಅಲ್ಲ, ನಿಮ್ಮೆಲ್ಲರೂ ಕೂಡ ಗೊತ್ತೇ ಇರುತ್ತೆ. ನೋಡಿ, ಗಣೇಶ್ ಅವರ ಒಂದು ಸಹೋದರ ಮಹೇಶ್ ರವರು ಏನು ಮಾಡ್ತಾರೆ ಆ ಟೈಮಲ್ಲಿ ಅಂತಂದರೆ, ಏನಂತಂದರೆ ಮಹೇಶ್ ಮಾತನಾಡಿ, ಅಣ್ಣ ಯಾವೆಲ್ಲ ಹಂತದಲ್ಲಿ ಬಂದೋ ಆಗೆಲ್ಲ ಜೊತೆಗೆ ಇದ್ವಿ. ಬಟ್ ಆಗೆಲ್ಲ ದೂರದರ್ಶನಲ್ಲಿ ಹೊಸ ಸಾಂಗ್ಗಳು ಕೂಡ ಬರ್ತಾಯಿತ್ತು. ಆಗ ಅಣ್ಣ ಡ್ಯಾನ್ಸ್ ಮಾಡ್ತಾಯಿದ್ರು. ಅಣ್ಣನ ಜರ್ನಿಯಲ್ಲಿಂದ ಎಲ್ಲಿಂದ ಶುರು ಆಯಿತು, ಉದಯ ಟಿ ವಿಲೂ ಕೂಡ ಕೆಲಸ ಮಾಡಬೇಕಾದ್ರೆ ಚೆಕ್ನನ್ನು ನನ್ನ ಕೈಗೆ ಕೊಟ್ಟು ಕಳಿಸ್ತಿದ್ರು ಅಣ್ಣ. ರೂ ಅವರು ಇಟ್ಕೊಳ್ತಾ ಇರಲಿಲ್ಲ ಅಂತೆಲ್ಲ ಕೂಡ ಹೇಳ್ಕೊಂಡಿದ್ರು. ಬಟ್ ಅಣ್ಣನ ಬಗ್ಗೆ ಒಂದು ಹೆಮ್ಮೆಯಿಂದ ಹೇಳ್ಕೊಡ್ತಿದ್ರು, ಇಲ್ಲ ಅಂತಲ್ಲ. ಬಟ್ ನೋಡಿ, ಅಣ್ಣನೇ ನಮಗೆ ರೋಲ್ ಮಾಡಲಿಲ್ಲ, ಅಂದರೆ ಅಣ್ಣನ ನಮಗೆ ಒಂದು ಸ್ಫೂರ್ತಿ ಅಂತೆಲ್ಲ ಹೇಳ್ಕೊಂಡಿದ್ರು. ಬಟ್ ನಾನು ಕೂಡ ಸಿನಿಮಾಗೆ ಬರಬೇಕು ಅಂತ ಕೂಡ ಕನಸು ಅಂದ್ಕೊಂಡಿರಲಿಲ್ಲ. ಬಟ್ ಆದರೆ ಕೆಲವೊಂದು ಸಂಗಡಿಗರೇ ಬಂದು ಕೇಳ್ತಿದ್ರು, ಆಮೇಲೆ ಸ್ವತಃ ಸ್ನೇಹಿತರೆಲ್ಲ ಬಂದು ಕೇಳ್ತಿದ್ರು, ನೀನು ಯಾಕೆ ನಿಮ್ಮ ಅಣ್ಣನ ಥರ ಸಿನಿಮಾ ಮಾಡಬಾರ್ದು ಅಂತೆಲ್ಲ ಕೂಡ ಹೇಳ್ಕೊಂಡಿದ್ರು. ಈ ಬಗ್ಗೆ ನಾನು ಅಣ್ಣನ ಜೊತೆ ಮಾತನಾಡಿದ್ದೆ. ಅವರಿಗೆ ಈ ಜರ್ನಿ ಬಗ್ಗೆ ನೋವು ಗೊತ್ತು ಅವ್ರಿಗೆ. ಹೀಗಾಗಿ ಗೊತ್ತಿದ್ದು ನನಗೆ ಬಿಸ್ನೆಸ್ ಹಾಕಿ ಕೊಟ್ಟಿದ್ದರು. ಆದರೆ ನಾನು ಬಿಸ್ನೆಸ್ ಹಾಳು ಮಾಡಿಕೊಂಡೆ ಅಂತ ಕೂಡ ಒಂದು ಸ್ವತಃ ಹೇಳಿಕೊಂಡ್ರು. ಆದರೆ ಈ ಬಗ್ಗೆ ನನಗೆ ನೋವಿದೆ. 4 ಕೋಟಿ ಟರ್ನ್ ಓವರ್ ಇತ್ತು, ಅದನ್ನು ಬಿಟ್ಟು ಬಂದೆ. ಆ ಕೊರಗು ಇವತ್ತಿಗೂ ಇದೆ. ಇವತ್ತಿಗೂ ಅಣ್ಣನೇ ನಮಗೆ ರೋಲ್ ಮಾಡಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಬಟ್ ನಾನು ನೋಡಿ, ನಮಕ್ ಹರಾಮ್ ಬಳಿಕ ಮಹಾರುದ್ರಂ ಅಂತಕ್ಕಂಥದ್ದು, ಮಹಾಯುದ್ಧ ಎಂಬ ಸಿನಿಮಾಗಳಲ್ಲಿ ಮಹೇಶ್ ನಡೆಸಿದರಂತೆ. ಬೌಂಡರಿ ಎಂಬ ಮತ್ತೊಂದು ಸಿನಿಮಾ ಅರ್ಧಕ್ಕೆ ನಿಂತೋಗಿತ್ತು. ನೆಲಮಂಗಲದ ಬಳಿಯ ಅಡಕಮಾರನಹಳ್ಳಿಯಲ್ಲಿ ಹುಟ್ಟೂರು, ಬಸವಣ್ಣ ದೇವರ ಮಠದಲ್ಲಿ ಓದಿ ಬೆಳೆದಿದ್ದು ಕೂಡ ಎಲ್ಲ ಹೇಳ್ಕೊಂಡಿದ್ದಾರೆ. ನೋಡಿ, ಖಾಸಗಿ ಕಂಪನಿಯಲ್ಲಿ ಕಿರಿಯ ಸಹೋದರ ಸೂರಜ್ ಕೃಷ್ಣ ಅವರು ಕೂಡ ಕೆಲಸ ಮಾಡ್ಕೊಂಡಿದ್ದು. ಮತ್ತು ನಾನೇ ರಾಜ ಅಂತಕ್ಕಂಥ ಚಿತ್ರದಲ್ಲಿ ನಟಿಸಿರ್ತಕ್ಕಂಥ ಸೂರಜ್ ನಟಿಸಿರ್ತಕ್ಕಂಥ ಒಂದು ಚಿತ್ರ ಆಗಿರ್ಬೋದು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಅಂತಕ್ಕಂಥ ಸಿನಿಮಾ ಆಗಿರ್ಬೋದು. ಆ ಖ್ಯಾತಿಯಲ್ಲಿ ರಂಜನ್ ಕಾಸರಗೋಡು ಮತ್ತು ರಾನ್ವಿ ಶೇಖರ್ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿರ್ತಕ್ಕಂಥ ನಾವು ನೋಡ್ಬೋದು. ಮಗ್ಗಿ ಪುಸ್ತಕ ಅಂತಕ್ಕಂಥ ಸಿನಿಮಾ ನೀವು ಕೇಳಿರ್ಬೋದು. ಅದರಲ್ಲೂ ಎಲ್ಲ ತುಂಬ ಫೇಮಸ್ ಅಂತ ಕೂಡ ಹೇಳ್ಬೋದು ಇವ್ರನ್ನ. ಬಟ್ ಮೇಘನ ಮೈಸೂರು ರಮಾನಂದ್ ಅವರು, ಮೇಘಶ್ರೀ, ಮಿಮಿಕ್ರಿ ಗೋಪಿ, ಚಂದ್ರಪ್ರಭಾ, ರಾಘು, ರಮಣ ಕೊಪ್ಪ ಮುಂತಾದವರು ಅಭಿನಯಿಸಿದ್ದಾರೆ. ಬಟ್ ಏನಂತಂದರೆ, ಈ ಚಿತ್ರಕ್ಕೆ ನಂದಕುಮಾರ್ ಅವರು ತುಂಬ ಛಾಯಾಗ್ರಹಣವನ್ನು, ಶಿವಕುಮಾರ್ ಅವರು ಸಂಕಲನವನ್ನು ಕೂಡ ಆಡಿಸಿದ್ದಾರೆ ಅಂತ ಹೇಳ್ಬೋದು. ಬಟ್ ಏನಂತಂದರೆ, ಇವರ ಬಿಸ್ನೆಸ್ಸಲ್ಲಿ ನನಗೆ ಅಂದರೆ ಲಾಸ್ ಆಯಿತು ಅಂತಕ್ಕಂಥದ್ದು ಹೇಳಿದ್ರಲ್ಲ, ಅದು ಡೀಟೇಲ್ಸ್ ಅಂತೂ ಕಲೆಕ್ಟ್ ಮಾಡೋಕ್ಕಾಗಲಿಲ್ಲ. ಏನಂತಂದರೆ, ಅವರು ಫ್ಯಾಕ್ಟ್ರಿ ಓಪನ್ ಮಾಡಿದ್ದೆ ಆಗಿರ್ಬೋದು, ಏನು ಫ್ಯಾಕ್ಟ್ರಿಯನ್ನು ಓಪನ್ ಮಾಡಿದರು, ಏನು ಬಿಸ್ನೆಸ್ಸನ್ನು ಓಪನ್ ಮಾಡಿದರು, ಏನು ಗೋಡೌನ್ ಸ್ಟಾರ್ಟ್ ಮಾಡಿದ್ರು ಅಂತಕ್ಕಂಥದ್ದು ಸದ್ಯಕ್ಕಂತೂ ಡೀಟೇಲ್ಸ್ ಸಿಕ್ಕಲಿಲ್ಲ. ಯಾಕೆಂದರೆ ಬಿಸ್ನೆಸ್ಸಲ್ಲಿ ಲಾಸ್ ಆಯಿತಂತೆ. ಲಾಸ್ ಆಗಿ ಅಣ್ಣನ ಒಂದು ಜೀವನ ರೂಪಿಸ್ಕೊಟ್ರಂತೆ. 4 ಕೋಟಿಯನ್ನು ಕಳ್ಕೊಂಡು
ಕೊನೆಗೆ ಆದರೂ ಕೂಡ ಸಿನಿಮಾನು ಕೂಡ ಸಕ್ಸಸ್ ಸಿಗಲಿಲ್ಲ ಅವ್ರಿಗೆ. ಸಿನಿಮಾಲು ಕೂಡ ಎಲ್ಲೂ ಕೂಡ ಅವ್ರಿಗೆ ಸಕ್ಸಸ್ ಅಂತಂದರೆ ಒಂದು ಹಿಟ್ ಆಗಲಿಲ್ಲ ಅವ್ರಿಗೆಲ್ಲೂ, ಎಲ್ಲ ಕೂಡ ಫ್ಲಾಪ್ ಆಗ್ತಾ ಬಂತು. ಅಂಥ ಏನು ಫೇಮಸ್ ಆಗಲಿಲ್ಲ, ಗಣೇಶ್ ಲೆವೆಲ್ಗಂತೂ ಬೆಳೆಯೋಕ್ಕಾಗಲಿಲ್ಲ. ಕೊನೆಗೆ ಬಿಸ್ನೆಸ್ಸು ಕೂಡ ಒಂದು ಕೈ ಹಿಡಿತಾನೆ ಏನೋ ಒಂದು ಸ್ಟ್ರೆಸ್ ಲೆವೆಲ್ಗೆ ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಕೂಡ ಒಂದು ವಿಷಯ ಕೇಳಿ ಬಂತು. ಯಾಕೆಂದರೆ ನೋಡಿ, ಸ್ವತಃ ಅವರು ಕೂಡ ಕೆಲವೊಂದಷ್ಟು ಯೂಟ್ಯೂಬ್ ವಾಹಿನಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಏನಂತಂದರೆ ನಮ್ಮ ಅಣ್ಣ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ರು, ಎಲ್ಪ್ ಮಾಡಿದ್ರು, ಕೆಲವೊಂದಷ್ಟು ವಿಷಯಗಳಲ್ಲಿ ಬೇಡ ಅಂತಂದಿದ್ರು ಈ ಥರ ಎಲ್ಲ ಮಾಡೋದು. ಬಟ್ ನಾನು ಕೂಡ ಒಂದು 4 ಕೋಟಿಯಷ್ಟು ಮೇಲೆ ದುಡ್ಡನ್ನು ತುಂಬ ಚೆಲ್ಲಾಡಿಬಿಟ್ಟೆ, ಅಂದರೆ ಲಾಸ್ ಮಾಡಿಕೊಂಡೆ, ಬಿಸ್ನೆಸ್ಸನ್ನು ಲಾಸ್ ಮಾಡ್ಕೊಂಡು ಹಾಳು ಮಾಡಿಬಿಟ್ಟೆ ಅಂತ ಕೂಡ ಹೇಳ್ಕೊಂಡ್ರು. ಇದರಿಂದ ನೋಡಿ, ಇದರಿಂದ ನಾವೇನು ಕಲಿಬೋದು ಅಂತಂದರೆ, ಒಬ್ಬ ಅಣ್ಣನಿಂದ ಎಷ್ಟು ಸಹಾಯ ಮಾಡ್ತಾರೆ ಅನ್ನೋರು, ತಮ್ಮ ಅದನ್ನು ಕೂಡ ಎಷ್ಟು ಕರೆಕ್ಟಾಗಿ ನಡ್ಕೊಳ್ಳಲ್ಲ, ನಡತೆಯಲ್ಲಿ ಅಣ್ಣನಿಗೆ ತಕ್ಕಂತೆ ನಡ್ಕೊಳ್ಳಲ್ಲ ತಮ್ಮ ಅದನ್ನು ಅನ್ನೋದನ್ನ ಒಂದು ಪಾಠವನ್ನು ಕಲಿಬೋದು ಅಂತ ಹೇಳ್ಬೋದು. ಬಟ್ ಏನಂದರೆ, ಇದು ಹೋಗ್ತಾ ಹೋಗ್ತಾ ಎಲ್ಲಿ ಹೋಗುತ್ತೆ ಅಂತಂದರೆ, ಕೆಲವೊಂದು ಅಣ್ಣ ತಮ್ಮಂದಿರ ಸಂಬಂಧ ನಾವು ಸಿನಿಮಾ ಇಂಡಸ್ಟ್ರಿಯಲ್ಲ, ನಮ್ಮ ನಿಮ್ಮಲ್ಲೇ ನೋಡ್ಕೊಳ್ಳಿ, ಸಿನಿಮಾಗೆ ಯಾಕೆ ನಮ್ಮ ನಿಮ್ಮಲ್ಲೇ ಓದಿಸ್ಕೊಂಡ್ರು ಕೂಡ ಇದು ಹಾಗೇ ನಮ್ಮಲ್ಲಿ ಎಷ್ಟೋ ಅಣ್ಣ ತಮ್ಮಂದಿರ ಸಂಬಂಧಗಳಿವೆ. ಇದು ಈಗಲೂ ಕೂಡ ಹಾಗೆ ಹೋಗ್ತಾ ಹೋಗ್ತಾ ಇನ್ನೂ ಎಲ್ಲೋಗುತ್ತೋ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅಣ್ಣ ತಮ್ಮಂದಿರ ಸಂಬಂಧ ಅಂತಂತೂ ಇನ್ನೂ ಹೋಗ್ತಾ ಹೋಗ್ತಾ ಜನ್ಮದ ಅನುಬಂಧನೇ, ಅದು ಇಲ್ಲ ಅಂತಲ್ಲ. ಆದರೆ ಸಂಬಂಧದಲ್ಲಿ ಇದೆಲ್ಲ ಚೆನ್ನಾಗಿತ್ತಂತೆ, ಅವ್ರ ಸಂಬಂಧ ಅಂತೂ ಕೂಡ ತುಂಬ ಚೆನ್ನಾಗಿ, ಈಗಲೂ ಕೂಡ ಚೆನ್ನಾಗಿದೆ. ಎಲ್ಲೂ ಕೂಡ ಒಂದು ಕಿರಿಕ್ಗಳಿಲ್ಲ, ಜಗಳಗಳಿಲ್ಲ, ಗಲಾಟೆಗಳಿಲ್ಲ. ಆದರೆ ಸ್ವಂತ ಅಣ್ಣನೇ ಕೂಡ ತಮ್ಮನಿಗೆ ಸಹಾಯ ಮಾಡಿದ್ರು ಕೂಡ ಅವರು ಸಹಾಯವನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅವ್ರಿಗೆ ಅಂತ ಕೂಡ ಸ್ವತಃ ಹೇಳ್ಕೊಂಡಿದ್ದಾರೆ ಅಷ್ಟೇ. ಕೆಲವೊಂದಷ್ಟು ಮಾಧ್ಯಮಗಳಲ್ಲಿ, ಮೀಡಿಯಾದಲ್ಲಿ ಹೇಳ್ಕೊಂಡಿದ್ರು. ಯಾಕೆಂತಂದರೆ ಇದೆಲ್ಲ ಒಂದು ಕೆಲವೊಂದು ಅಂತಲ್ಲ, ಎಲ್ಲ ಅಣ್ಣರು ಕೂಡ ಸಹಾಯ ಮಾಡ್ತಾರೆ ತಮ್ಮಂದಿರ ಮೇಲೆ ತುಂಬಾ ಪ್ರೀತಿ ಇರುತ್ತೆ. ಎಲ್ಲರೂ ಕೂಡ ತುಂಬಾ ಪ್ರೀತಿ, ವಿಶ್ವಾಸ ಅದು ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಯಾಕಂದರೆ ಇದೆಲ್ಲ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಕೆಲವೊಂದಷ್ಟು ಈಗ ವಯಸ್ಸು ಬೆಳೀತಾ ಅಣ್ಣಂದ್ರ ಒಂದು ಲೆವೆಲ್ ಏನು, ಅವರ ಒಂದು ಏನು ಉಪಯೋಗ ಆಗುತ್ತೆ ಅಣ್ಣಂದ್ರಿಂದ, ಏನೇನು ಸಹಾಯ ಮಾಡ್ತಾರೆ ಅಣ್ಣ ಅಂತ ಅನ್ಸ್ಕೊಂಡವನು ತಮ್ಮನಿಗೆ ಯಾವ ರೀತಿ ಸಹಾಯ ಮಾಡ್ತಾರೆ, ಯಾವ ರೀತಿ ಹೋಗುತ್ತೆ ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ಅರ್ಥವಾಗಿರುತ್ತೆ ಹಿಂದೆ, ಈಗ ಮುಂದೆ ಕೂಡ ಅರ್ಥ ಆಗುತ್ತೆ. ಯಾಕೆಂದರೆ ಅಣ್ಣನ ಒಂದು ಪ್ರೀತಿ ವಿಶ್ವಾಸ ಅಂತೂ ನಾನು ಮರ್ತಿಲ್ಲ. ಯಾಕೆಂದರೆ ಈಗಲೂ ಕೂಡ ನನಗೆ ಕಣ್ಣೀರು ಬರ್ತಾಯಿದೆ ಹೇಳ್ಕೊಳಕ್ಕೂ, ಅಂದರೆ ಒಂದು ಏನೋ ಸಂತೋಷದ ಕಣ್ಣೀರು ಬರ್ತಾಯಿದೆ ಅಣ್ಣ ಅಂತ ಹೇಳ್ಕೊಳಕ್ಕೆ ಅಂತ ಕೂಡ ಸ್ವಂತ ಹೇಳ್ಕೊಂಡ್ರು. ಯಾಕೆಂತಂದರೆ ಬಿಸ್ನೆಸ್ ಅಂತ ಬಂದರೆ ಅಷ್ಟು ಈಸಿ ಅಲ್ಲ ಬಿಡಿ. ನಾವು ಬಿಸ್ನೆಸ್ಸಲ್ಲಿ ಸಕ್ಸಸ್ ಕಾಣೋದೇ ಆಗಲಿ, ಗೆಲುವು ಕಾಣೋದೇ ಆಗಲಿ, ನೀವೆಲ್ಲ ನೋಡ್ತಾ ಇರ್ತೀರ ಬಿಸ್ನೆಸ್ಗಳನ್ನ, ಎಲ್ಲ ಎಷ್ಟೋ ಜನ ಲಾಸ್ ಮಾಡ್ಕೊಳ್ತಕ್ಕಂಥದ್ದು, ಕೆಲವೊಂದಷ್ಟು ಫ್ರಾಂಚೈಸಿ ಬಿಸ್ನೆಸ್ ವಹಿಸ್ಕೊಂಡು ಅದು ನಡೆಸೋಕ್ಕಾಗ್ದೇ ಬಿಟ್ಬಿಡ್ತಕ್ಕಂಥದ್ದು, ಕೆಲವೊಂದಷ್ಟು ಜನ ನಡೆಸ್ಕೊಂಡು ಹೋಗ್ತಾರೆ, ಕೆಲವೊಂದಷ್ಟು ಜನ ಬಿಡಿಸ್ಬಿಡ್ತಾರೆ, ಕೆಲವೊಂದಷ್ಟು ಜನ ಲಾಸ್ ಮಾಡ್ಕೊಂಡು ಎಷ್ಟೋ ಕೋಟಿ ದುಡ್ಡನ್ನು ಕೂಡ ಕಳ್ಕೊಳ್ಳೋದನ್ನ ನಾವು ನೋಡ್ಬೋದು. ಕಳ್ಕೊಂಡು ಈಗೆಲ್ಲ ಎಷ್ಟೋ ಜನ ಪಾಪರಾಗ್ತಕ್ಕಂಥದ್ದು ನಾವು ನೋಡ್ಬೋದು. ಎಷ್ಟೋ ಜನ ಪಾಪರಾಗಿ ಹುಚ್ಚರಾಗೋಗ್ಬಿಡ್ತಾರೆ ಬಿಸ್ನೆಸ್ ವಿಷಯದಲ್ಲಂತೂ. ಒಂದು ಏನಂತಂದರೆ, ಅವ್ರನ್ನ ಮಾಡ್ತಕ್ಕಂಥ ಒಂದು ಕೆಲಸ, ಟೈಮಿಂಗ್ಸ್ ಏನಿದೆ, ಒಂದು ಕೆಲಸ ಕಲಿತಕ್ಕಂಥದ್ದು, ಮಾರ್ಕೆಟಿಂಗ್ ಏನಿದೆ, ಅದರ ಮೇಲೆ ಅವರ ಒಂದು ಬಿಸ್ನೆಸ್ಸು ಸಕ್ಸಸ್ ಆಗುತ್ತೆ. ಇಲ್ಲಾಂದರೆ ಬಿಸ್ನೆಸ್ ಅಂತೂ ಸಕ್ಸಸ್ ಆಗಲ್ಲ ಅಂತ ಕೂಡ ನಾವು ಹೇಳ್ಬೋದು. ಯಾಕೆಂದರೆ ನೋಡಿ, ಅಣ್ಣನ ಒಂದು ಇಷ್ಟೆಲ್ಲ ಒಂದು ವಿಶ್ವಾಸ ಇಟ್ಟಿದ್ರು ಕೂಡ ತಮ್ಮನಿಗೆ ಒಂದು ನಾವು ಬೆಂಬಲ ತುಂಬಾ ಕೊಟ್ಟರು ಅಣ್ಣ. ಆದರೆ ನಂಬಿಕೆಯನ್ನು ಉಳಿಸ್ಕೊಳ್ಳಿಲ್ಲ, ಅಂದರೆ ಏನೋ ಸಹಾಯ ಮಾಡಿದ್ರು ಅಂತ ಒಂದು ವಿಶ್ವಾಸ ಅಂತೂ ಇಟ್ಕೊಂಡ್ರು ಅಷ್ಟೇ, ಬೇರೆ ಏನೇನಿಲ್ಲ. ಏನಂತಂದರೆ, ಗೋಲ್ಡನ್ ಸ್ಟಾರ್ ಗಣೇಶ್ರವರು ಅದೊಂದು 4 ಕೋಟಿ ದುಡಿಯೋದಕ್ಕೆ ಎಷ್ಟೆಷ್ಟು ಶ್ರಮ ಪಟ್ಟಿದ್ರು ಏನೋ. ಬಟ್ ಆದರೂ ಕೂಡ ಅವರು ಉಳಿಸ್ಕೋಬೇಕಾಗಿತ್ತದನ್ನ. ಯಾಕೆಂದರೆ ಹಿಂದೆ ಪಟ್ಟಂಥ ಶ್ರಮ ಅಷ್ಟೇ ಇದೆ. ಯಾಕೆಂದರೆ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ, ಶ್ರಮ ಅಂತಂದರೆ ಹಿಂದೆ ನಾವು ಎಷ್ಟೆಷ್ಟು ದುಡ್ಡಿಗೆ ಎಷ್ಟೆಷ್ಟು ಶ್ರಮ ಹಾಕಿರ್ತೀವಿ, ಅದೆಲ್ಲ ಇಂಚಿಂಚು ಲೆಕ್ಕಗಳನ್ನ ಕೊಡಬೇಕಾಗುತ್ತೆ. ಆದರೆ ನಾವು ಹಾಕಿರ್ತಕ್ಕಂಥ ಒಂದು ಶ್ರಮ, ಕಷ್ಟಪಟ್ಟಿರ್ತಕ್ಕಂಥ ದುಡ್ಡು ಅದಷ್ಟೇ ಒಂದು ಅಷ್ಟು ತೃಪ್ತಿ ಸಿಗಲ್ಲ. ಹಿಂದೆ ಅಂದರೆ ನಾವು ಕಷ್ಟ ಅಂತ ಹೇಗೆ ಪಡ್ತೀವೋ ಆ ದುಡ್ಡನ್ನು ಯಾರಿಗೂ ಕೂಡ ಸಾಲ ಅಂತ ಕೊಡೋಕ್ಕೆ ಮನಸ್ಸೇ ಬರಲ್ಲ ನೋಡಿ. ಆ ರೀತಿ ನಾವು ದುಡಿಮೆಯನ್ನು ಮಾಡಿರ್ತೀವಿ ಸಿನಿಮಾದಲ್ಲಿ ಅಂತಲ್ಲ, ನಮ್ಮ ನಿಜ ಜೀವನದಲ್ಲೂ ಕೂಡ ಅದೇ ರೀತಿ ಕಷ್ಟಪಟ್ಟು ಒಂದೊಂದು ಹನಿ ಬೆವರು ಸುರಿಸಿ ಕೂಡ ದುಡಿಮೆಯನ್ನು ಮಾಡಿರ್ತೀವಲ್ಲ, ಆ ದುಡ್ಡನ್ನು ನಾವು ಕಳಿಯೋದಕ್ಕೆ ಇಷ್ಟಪಡಲ್ಲ. ಇದೆಲ್ಲ ನಿಮ್ಗೆ ಗೊತ್ತಿರ್ಬೋದು. ಎಷ್ಟೋ ಜನ ಕಷ್ಟಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಈಗಾಗಲೇ ಎಷ್ಟೆಷ್ಟೋ ಏನೇನೋ ಮೈಂಡ್ ಸೆಟ್ಟನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಏನೇನೋ ಬಿಸ್ನೆಸ್ಗೆ ಕೈ ಹಾಕಿ ಕೆಲವೊಂದಷ್ಟು ಲಾಸನ್ನು ಮಾಡ್ಕೊತಕ್ಕಂಥದ್ದು, ಇದೆಲ್ಲ ನಾವು ನೋಡ್ತಾ ಹೋದರೆ ದಯವಿಟ್ಟು ಬಿಸ್ನೆಸ್ ಸವಾಸನೇ ಬೇಡಪ್ಪ ಅಂತ ಅನಿಸ್ಬಿಡುತ್ತೆ ಎಷ್ಟೋ ಜನಕ್ಕೆ. ಕೆಲವು ಬಿಸ್ನೆಸ್ ಬೇಕು ಅನ್ಸೋದು ಕೂಡ ಕೆಲವರು ದಯವಿಟ್ಟು ಅದನ್ನು ಕೇಳೋದೇ ಬೇಡ ಅಂತ ಅನಿಸ್ಬಿಡುತ್ತೆ. ನೋಡೋಣ ಗಣೇಶ್ ಅವ್ರ ಬಗ್ಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೊಂದಷ್ಟು ಸಾಕಷ್ಟು ಮಾಹಿತಿನ ತಿಳಿಸ್ಕೊಣ. ಥ್ಯಾಂಕ್ ಯು.